ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾವಾಗಲೂ ರೆಡಿ ಆದಂಗೆ ನಾನು ಬೆಳಗ್ಗೆ ಫ್ಲಾಗ್ ಹಾಸ್ಟಿಂಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ಇಷ್ಟು ಬೇಗ ಹೋಗ್ತಾ ಇರೋದು, ಯಾರು ಬಂದರೂ ಬಂದಿಲ್ಲ ಅಂತ ನೋಡ್ತಾ ಇಲ್ಲ ಗೈಸ್. ನಾನು ಶೂನ ಕೆಳಗಡೆ ಬಿಟ್ಟು ಬಂದುಬಿಟ್ಟಿದ್ದೀನಿ. ಇನ್ನು ಮತ್ತೆ ಲೇಟ್ ಆದರೆ ಎಲ್ಲಿ ಪನಿಷ್ಮೆಂಟ್ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀನಿ. ಯಾರು ಬಂದರು ಅಂತಲೂ ನೋಡ್ತಾ ಇಲ್ಲ. ರನ್ನಿಂಗ್ ಮಾಡೋಕ್ಕೆ ಸಿದ್ಧತೆಗಳು ನಡೀತೈತೆ ನೋಡಿ ಗೈಸ್. ನಮ್ಮ ಸರ್ ಹೇಳಿದರು ಊರೆಲ್ಲ ಒಂದು ಸುತ್ತು ರನ್ನಿಂಗ್ ಹೋಗ್ಬಿಟ್ಟು ಬರ್ರಿ ಅಂತ ಹೇಳ್ಬಿಟ್ಟು, ಅಂದರೆ ನಮಗೆ ಎಕ್ಸಸೈಸ್ ಥರ ಆಗಲಿ ಅಂತ ಹೇಳ್ಬಿಟ್ಟು. ಆದರೆ ನಾವು ಯಾರೂ ಹೋಗಿಲ್ಲ, ರನ್ನಿಂಗ್ ಹೋಗಿಲ್ಲ ಮತ್ತು ಏನೋ ಜಾಗಿಂಗ್ ಹೋಗಿಲ್ಲ. ಜಸ್ಟ್ ನಾವು ನಟರಾಜ ಸರ್ವಿಸ್ ಮಾಡ್ತಾಯಿದ್ವಿ. ಯಾರ ಕೈಯಲ್ಲಿ ಹೋಗೋಕ್ಕಾಗಲ್ಲ ಗೈಸ್, ಅಷ್ಟು ದೂರ ಇತ್ತು. ಆ ಊರಂತೂ ತುಂಬ ದೊಡ್ಡದಿತ್ತು. ಸೊ ಅದಕ್ಕೆ ಎಲ್ಲರೂ ಜಾಲಿಯಾಗಿ ಮಾತಾಡಿಕೊಂಡು ಖಾಲಿ ಅಂತ ಅಂದ್ಕೊಂಡು ಸುಮ್ಮನೆ ನಟರಾಜ ಸರ್ವಿಸ್ ಮಾಡ್ತಾಯಿದ್ವಿ. ತುಂಬ ಫುಲ್ಲು ಎಲ್ಲ ಎಂಜಾಯ್ ಮಾಡ್ಕೊಂಡು ಒಬ್ರನ್ನೊಬ್ರು ಮಾತಾಡ್ಸ್ಕೊಂಡು ನೋಡಿ ಗ್ಯಾಪ್ ಎಷ್ಟೆಷ್ಟು ಬಿಡ್ತಾವರು. ಪಾಪ ನಮ್ಮ ಟೀಮ್ ಲೀಡರ್ಸ್ ಆಗಲಿ ಕ್ಯಾಪ್ಟನ್ಸ್ಗಾಗಲಿ ಫುಲ್ಲು ಟ್ರಿಗರ್ ಆಗಿಬಿಟ್ಟಿದ್ರು. ಅವ್ರಿಗಂತೂ ಫುಲ್ ಕೋಪ ಬರ್ತಾಯಿತ್ತು. ಯಾಕಂತಂದರೆ ಬಸ್ಸು ಗಾಡಿಗಳು ಅಡ್ಡ ಬರ್ತಾವಲ್ಲ, ಏನಾದರೂ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ತುಂಬ ಖುಷಿಯಾಗಿ ನಾವಂತೂ ಫುಲ್ ಎಂಜಾಯ್ ಮಾಡ್ಕೊಂಡು NSS ಕ್ಯಾಂಪ್ನ ಬಂದ್ವಿ. ಇದೆ ಇವ್ರು ನೋಡಿ. ನಮಸ್ತೆ. ನಾವು ಆ ಊರಲ್ಲಿ ಎಲ್ಲ ಗುಂಪು ಕಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಕ್ಕೆ ಆ ಊರಿನ ಜನ ರಿಯಾಕ್ಷನ್ಸ್ ನೋಡಿ ಗೈಸ್. ಇವ ಯಾರೇ ಯಾರ್ಯಾರು ಬರ್ತಾರೋ ಬೆಳಗ್ಗೆನೆ ನಮ್ಮ ಕೈಯಲ್ಲಿ 1 ಕಿಲೋಮೀಟರ್ ನಡೆಸ್ತಾವ್ರೆ ಗೈಸ್. ಬರ್ತೀನಿ ಅಂತ ನಿಜವಾಗ್ಲೂ ಕಾಲೆಲ್ಲ ಹಿಂದೆ ಹೋಗ್ತೈತೆ. ತುಂಬ ಕಾಲು ನೋಯ್ತೈತೆ ಗೈಸ್. ಏನ್ ಗೊತ್ತಾ ಇವತ್ತು ವಿಡಿಯೋದಲ್ಲಿ ತೋರಿಸಿಲ್ಲ, ಅದೊಂದೇ ಮತ್ತೆ ಬ್ಯಾಕ್ ಮಾಡಿ ಹಳ್ಳಿಯಿಂದ ಜೋಡಿಕೆರೆನಹಳ್ಳಿವರೆಗೂ ಬಂದಿದ್ದೀವಿ ಗೈಸ್. ನಾವು ಜಾತಾ ಅಲ್ಲ, ಸುಮ್ಮನೆ ವಾಕಿಂಗ್ ಬಂದಿದ್ದೀವಿ. ಇಲ್ಲೆಲ್ಲ ಸುಸ್ತಾಗ್ಬಿಟ್ಟವ್ರೆ ಗೈಸ್ ಎಲ್ಲ. ಎಲ್ಲ ಹೋಯ್ತಾ ಇದೀವಿ ಮತ್ತೆ. ಅಣ್ಣ ಫೈನಲಿ ವಾಕ್ ಮುಗಿತು. ಇವಾಗ ನಾವು ಫ್ರಸ್ಟ್ರೇಷನ್ ಮೂಡ್ ಆನ್ ಆಗಿತ್ತು. ಎಲ್ಲ ಹುಡುಗರು ಓಡ್ಲೇ ಇಲ್ಲ ಇವತ್ತು. ನಮ್ಮ ಏನು ಕಷ್ಟಪಟ್ಟರು ಪಾಪ. ಟೈಮ್ ಆಯಿತು 7:25. ನನಗೆ ಹಾಕೊಂಡು ಎಲ್ಲರೂ ಬಂದಾರೋದು ನಮಗೆ ಆ ವಾಕಿಂಗ್ ಹೋಗೋ ಬರೋಷ್ಟೊತ್ತಿಗೆ ಸಾಕ್ದೇವ್ರೆ ಏನು ಬೇಡ ಅಂತ ಕುತ್ಕೊಂಡ್ಬಿಟ್ವಿ. ಅಷ್ಟು ಸುಸ್ತಾಗೋಗಿತ್ತು. ಮಿಕ್ದವರೆಲ್ಲ ಬಾದಾಮ್ ಹಾಲು ಕೊಡ್ತಾಯಿದ್ರು, ಬಾದಾಮ್ ಹಾಲು ವಿತ್ ಬಿಸ್ಕೆಟ್. ಸೊ ಎಲ್ಲ ಲೈನಪ್ ಆಗಿ ತಗೊತಾ ಇದ್ರು. ಸ್ವಲ್ಪ ಸರ್ ಕರೆದಿದ ತಕ್ಷಣ ಫಾಲಿನ್ ಆಗಿಲ್ಲ ಅಂದರೆ ಹೆಂಗೆ ಪನಿಷ್ಮೆಂಟ್ ಇರುತ್ತೆ ನೋಡಿ ಗೈಸ್ ನಮ್ಮ ಫ್ರೆಂಡಿಗೆ. 24 ಶ್ರಮದಾನ ಇರೋದ್ರಿಂದ ನಾವೆಲ್ಲರೂ ಶ್ರಮದಾನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಎಲ್ಲ ಕ್ಲೀನ್ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಅರಿವು ಮೂಡ್ಸೋಕ್ಕೆ ಗೈಸ್. ಅಂದರೆ ಎಲ್ಲಿ ಏನಾಗಬೇಕು ಎಲ್ಲಿ ಏನಾಗಬಾರ್ದು ಅನ್ನೋದನ್ನು ನಾವು ಕ್ಲೀನ್ ಮಾಡ್ತಾಯಿದ್ರೆ ಅವ್ರಿಗೆ ಒಂಚೂರು ಅದ್ರ ಬಗ್ಗೆ ನಾಲೆಜ್ ಬರುತ್ತಲ್ವ. ಸೊ ಅದಕ್ಕಾಗಿ ನಮ್ಮ ಜೊತೆ ಬಂದು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕೆ ಗೈಸ್ ಅಂದರೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ. ಇವ್ರು ಜಾಸ್ತಿ ವ್ಲಾಗ್ಸ್ ಮಾಡ್ತಾ ಇರ್ತಾರೆ, ಎಲ್ಲರೂ ನೋಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಮಾತೇ ಇಲ್ಲ. ನಮ್ಮ ಬಂಗಾರಿಗೆ ಯಾವಾಗಲೂ ಶೇರ್ ಮಾಡಿ. ಸೊ ಗೈಸ್ ಅದಕ್ಕೋಸ್ಕರ ಅಂದರೆ ಯುವಕರು ಅಂದರೆ ನಾವು ಮಾಡ್ತಾ ಇರ್ತೀವಲ್ಲ, ಒಂದು ಅವ್ರಿಗೆ ಅದ್ರ ಪ್ರಜ್ಞೆ ಬರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಅವ್ರಿಗೆ ಅದ್ರ ಸ್ವಲ್ಪ ಬಂದ್ಬಿಟ್ಟು ಬೆಲ್ ಐಕಾನ್ನ ಟಿಂಗ್ ಅಂತ ಹೊಡಿರಿ. ಒನ್ಸ್ ಮೋರ್ ಟಿಂಗ್ ಅಂತ ಹೊಡಿರಿ, ನೋಟಿಫಿಕೇಶನ್ ಬರುತ್ತೆ. ಸೊ ಅವ್ರಿಗೆ ಒಂಚೂರು ನಮ್ಮ ಕಡೆಯಿಂದ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅಂದರೆ ಸೊ ಅದಕ್ಕೆ ಗೈಸ್ ಎಲ್ಲರೂ ನೋಡಿ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ಎಲ್ಲ ಹೋಗ್ತಾ ಇದ್ದೀವಿ. ಗೈಸ್ ನಿಮ್ಗೆ ಏನಾದರೂ ಇವತ್ತಿನ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ನಮ್ಗೊಂದು ಬಿರಿಯಾನಿ ಪಾರ್ಸಲ್ ಮಾಡಿಸಿ ಅಲ್ಲಿಂದ. ಸಾಯಿ ತುಂಬ ಪೇಂಟಿಂಗ್ ಮಾಡ್ತಾನೆ. ಇವರು ಆರ್ಟಿಸ್ಟ್ ಗೈಸ್. ನಿಮ್ಗೆ ಏನಾದರೂ ಬೇಕಂತಂದರೆ ಇವ್ರನ್ನ ಏನೋ ಕಾಂಟ್ಯಾಕ್ಟ್ ಮಾಡಿ, DM ಅಲ್ಲಿ ಮೆಸೇಜ್ ಮಾಡಿ ಗೈಸ್. ಸಾಯಿ ಆ್ಯಂಡ್ ಫೈರ್ ಅವ್ರದ್ದು ಏನೋ ಇನ್ಸ್ಟಾಗ್ರಾಮ್ ID ಗೈಸ್, ಫಾಲೋ ಮಾಡಿ. ಮತ್ತು ಇನ್ನೇನು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಬೇಕಂತಂದರೆ ಅವ್ರಿಗೆ ಮೆಸೇಜ್ ಮಾಡಿ ಗೈಸ್. ಒಂಚೂರು ಸ್ಮೈಲ್ ಕೊಡು ಸಾಯಿ.
ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ಎಲ್ಲಿ ಹೆಂಗೆ ಆ ಕಡೆನಾ ಗೈಸ್ ಅವ್ರು ಬರ್ದಿರೋದು ಕೆಲವೊಂದು ಕೋಟ್ಸ್ ಐತೆ ನಾನು ತೋರಿಸ್ತೀನಿ ನಿಮಗೆ. NSS ಕ್ಯಾಂಪಲ್ಲಿ ಅವರು ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಏನು ನೆಮ್ಮದಿ ಜೀವನಕ್ಕೆ ಸರಳ ಸೂತ್ರ, ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಧರ್ಮದ ಮೂಲವಯ್ಯ. ಬಸವಣ್ಣ ಅವ್ರು ಬರೆದಿರೋದು. ಮತ್ತು ಇಲ್ಲಿ ಕೆಲವೊಂದು ಬರೆದಿದ್ದಾರೆ ನೋಡಿ. ಉಳ್ಳವರು ಶಿವಾಲಯದ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ. ಬಸವಣ್ಣ ಅಂದರೆ ಅವ್ರ ಹ್ಯಾಂಡ್ ರೈಟಿಂಗ್ ಆಗಲಿ ಎಲ್ಲ ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ಬೇಕಂತಂದರೆ ನಮ್ಮ ಸಾಯಿ ಆ್ಯಂಡ್ ಫೈರ್ ಇನ್ಸ್ಟಾ ID ಫಾಲೋ ಮಾಡಿ. ನೀನು ಹೇಳು ಸುಮ್ಮನೆ, ನಾನು ಒಬ್ಬಳೇ ಹೇಳಿದ್ರೆ ಆಗುತ್ತಾ? ಇವ್ರದ್ದೇ ಇವ್ನ ಫೇಸ್ ಇರುತ್ತೆ ಗೈಸ್ ಅಲ್ವಾ? ನಿಂದೆ ಹಾಂ, ಕಲಾ ಸಾಮ್ರಾಟ್ ಸಾಯಿ ಆ್ಯಂಡ್ ಫೈರ್ ಗೈಸ್. ನಿಜ ಸಕ್ಕತ್ತಾಗಿ ಬಿಡಿಸ್ತಾರೆ ಅವರು. ನಾನು ಎಷ್ಟು ಅವ್ರದ್ದು ಸ್ಟೇಟಸ್ ಎಲ್ಲ ನೋಡ್ತೀನಿ, ಚೆನ್ನಾಗಿ ಬಿಡಿಸ್ತಾರೆ ಗೈಸ್. ನೀವು ಅವ್ರಿಗೆ ಮೆಸೇಜ್ ಮಾಡಿ DM ಅಲ್ಲಿ ಅಷ್ಟೇ ಗೈಸ್. ಥ್ಯಾಂಕ್ ಯು, ಬಾಯ್. ಇವ್ನು ಮಾತಾಡ್ಬೇಕು, ಇವ್ನು ಮಾತಾಡಲ್ಲ. ಏನ್ ಮಾತಾಡ್ಬೇಕು ಗೈಸ್? ನಿಮ್ಮ ಫ್ರೆಂಡ್ ಬಗ್ಗೆ ಹೇಳಲ್ಲ. ನಮ್ಮ ಫ್ರೆಂಡು ಒಳ್ಳೆ ಕಲಾಕಾರ, ಒಳ್ಳೆ ಚಿತ್ರ ಒಳ್ಳೆ ಆರ್ಟಿಸ್ಟ್ ಬೇರೆ. ಏನಾದ್ರು ಬೇಕಂದ್ರೆ ನಿಮ್ಮ ಮನೆ ಚಿತ್ರ ಬಿಡಿಸ್ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಪ್ಲೀಸ್, ಸಪೋರ್ಟ್ ಮಾಡಿ ಅಷ್ಟೇ. ಸೊ ಗೈಸ್ ನೋಡಿ, ನಮ್ಮ ಶಿಬಿರಾರ್ಥಿಗಳೆಲ್ಲ ಎಷ್ಟು ಕಷ್ಟಪಡ್ತಾವ್ರೋ ಒಬ್ರಿಗೊಬ್ರು ಹಂಚ್ಕೊಂಡು ಕೆಲಸಗಳನ್ನ ಎಲ್ಲ ನೋಡಿ ಗೈಸ್. ಎಷ್ಟು ಗಲೀಜಿತ್ತು ಗೊತ್ತಾ? ಚರಂಡಿಗಳು ಊರೆಲ್ಲ ಕ್ಲೀನ್ ಮಾಡ್ಕೊ ಬಂದುಬಿಟ್ಟಿದ್ದೀವಿ. ಒಂದು ಟ್ಯಾಕ್ಟ್ರ್ ಗಲೀಜಾಗೈತೆ ನೋಡಿ ಗೈಸ್. ಇಷ್ಟು ಒಂದು ಟ್ಯಾಕ್ಟ್ರ್ ತುಂಬ ಅಷ್ಟು ಗಲೀಜನ್ನ ಕ್ಲೀನ್ ಮಾಡಿದ್ದೀವಿ ನಾವಂತೂ. ನಾವು ಸುಸ್ತಾಗ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಟೀಚರ್ಸು, ಅಲ್ಲಿರೋರು, ಗ್ರಾಮಸ್ಥರೆಲ್ಲ ನಮಗೆ ಜ್ಯೂಸ್ ಆಗಲಿ ಮತ್ತು ಮಜ್ಜಿಗೆ ಆಗಲಿ ಎಲ್ಲ ಪ್ರೊವೈಡ್ ಮಾಡಿದ್ರು. ಸುಸ್ತಾಗಬಾರ್ದು ಮಕ್ಕಳು, ಅದು ಈ ಬಿಸಿಲಲ್ಲಿ ಇಷ್ಟು ಕೆಲಸ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೊಟ್ಟರು. ಅದರಲ್ಲಿ ನಮಗೆ NSS ಕ್ಯಾಂಪಲ್ಲಿ ಬ್ಯಾಚ್ ವೈಸ್ ಮಾಡಿದ್ರು ಗೈಸ್. ಆ ಕಡೆ ಬ್ಯಾಚ್ ಆಡ್ದೆ, ಈ ಕಡೆ ಬ್ಯಾಚ್ ಆಡ್ದೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲನೂ ಹಂಚ್ಕೊಂಡು ಕೆಲಸಗಳನ್ನ ನೀಟಾಗಿ ಕ್ಲೀನಾಗಿ ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡಿ ಬಂದಿದ್ದೀವಿ. ಸೊ ನಾವು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಅಂದರೆ ಈ ಥರ ನೀಟಾಗಿ ಇಟ್ಕೊಳ್ಳಿ. ಒಂದು ನಾವು ಮಾಡಿದಾಗ ಅವ್ರಿಗೆ ಏನೋ ಒಂಥರ ಅವ್ರ ಮನಸ್ಸು ಬದಲಾಗುತ್ತೆ ಅನ್ನೋದು ನಮ್ಮ ಒಂದು ಆಶಯ. ವೇದಿಕೆ ನಿರ್ವಹಣೆ ನಮ್ಮದೇ ಇರೋದ್ರಿಂದ ಸೊ ಶ್ರಮದಾನ ತುಂಬ ಸ್ವಲ್ಪ ಬೇಗನೆ ಮುಗಿಸ್ಕೊಬಂದು ರೆಡಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನೋ ಹಾಗೆ ನಮ್ಮ ಸರು ಹೊರಟಕ್ಕೆ ಶುರು ಮಾಡಿದರು ಕಾರಲ್ಲಿ. ಅದಕ್ಕೆ ಸರ್ ಹೆಂಗೋ ಹೋಗ್ತಾ ಇದ್ದಾರಲ್ಲ, ಇನ್ನು ನಟರಾಜ ಸರ್ವಿಸ್ ಮಾಡಿದ್ರೆ ಎಲ್ಲಿ ಲೇಟ್ ಆಗಿಬಿಡುತ್ತೋ ಅಂತ ಹೇಳ್ಬಿಟ್ಟು ನಾವು ನಮ್ಮ ತಂಡದವರೆಲ್ಲ ನಮ್ಮ ಸರ್ ಕಾರಲ್ಲಿ ಹತ್ಕೊಂಡು ಜುಯಿ ಅಂತ ಹೋಗ್ಬಿಟ್ಟಿವಿ ಗೈಸ್. ಕಾರ್ಯಕ್ರಮ ಓಕೆ, ನವೀನ್ ಮತ್ತು ಕುಶಾಲ ಗೇಮ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಗ್ರಾಮಸ್ಥರು ನೋಡಿ ಯಾರು ವಿನ್ ಆಗ್ತಾರೆ ಅಂತ. ಓ ಮೈ ಗಾಡ್, ನವೀನ್ ಫಾಸ್ಟ್ ಎಂಕರೇಜ್ಮೆಂಟ್ ಕೊಡಬೇಕು. ಸ್ಟೂಡೆಂಟ್ಸ್ ನೋಡಿ ಓ ಓ ಓ Come on! ಗಂಟೆ ಆಗ್ತಾಯಿದೆ ಗೈಸ್. ನಾಳೆಗೆ ಧ್ವಜಾರೋಹಣಗೆ ಎಲ್ಲ ರೆಡಿ ಮಾಡ್ಕೊಂತವ್ರೆ ನೋಡಿ. ಏನು ಗೊತ್ತಾ ಗೈಸ್, ಸೊಳ್ಳೆಗಳಿಗೆ ಯೋಗ ಆಗ್ತಾ ಇದ್ದಾರೆ ಗೈಸ್. ಟೈಮು 12 ಗಂಟೆ ಆಗ್ತೈತೆ ನೋಡಿ. ಫುಲ್ ಎಲ್ಲ ಡೆಕೋರೇಷನ್ ಮಾಡ್ತಾರೆ. ಅಲ್ಲ, ನಿಮ್ಮ ಟೀಮಿಂದ ಒಂದು ಮಾಡ್ತಾರೆ, ನಿಂದು ಸಪ್ರೇಟ್ ಟ್ರೈ ಮಾಡೋಯ್ತಾ?
ಮದ್ದುಗೆ ಹಾಕು. ಸೊಳ್ಳೆಗಳು ಜಾಸ್ತಿ ಐತೆ guys. 12 ಗಂಟೆ ಆಗ್ತೈತಾರೆ, 12 ಗಂಟೆ ಆಗ್ತೈತೆ. ಎಲ್ಲ ನಾಳೆಗೆಲ್ಲ ರೆಡಿ ಮಾಡಿದವ್ರೆ ಧ್ವಜಾರೋಹಣಗೆಲ್ಲ. ಸೊ ಅದಕ್ಕೆ ಸೊಳ್ಳೆಗಳಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಮ ರೂಮ್ಗೆ ಹಾಕ್ಸ್ಕೊಂಡ್ಬಿಡಿ ಸರ್.